ಇನ್ನು ಬರಗಾಲದ ವಿಚಾರಕ್ಕೆ ಬರುವುದಾದರೆ ನಮ್ಮ ರಾಜ್ಯದಲ್ಲಿ 101 ತಾಲೂಕುಗಳು ಬರಪೀಡಿತ ಅನ್ನುವುದಾಗಿ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಹೇಳಿದ್ದಾರೆ. 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಎನ್ಡಿಆರ್ಎಫ್ ಹಣ 1239 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕು. ಈ 16ನೇ ಹಣಕಾಸು ಆಯೋಗದ ಶಿಫಾರಸಿನ ಎನ್ಡಿಆರ್ಎಫ್ ಹಣ ಬಿಡುಗಡೆ ಆಗಿಲ್ಲ. ಮೊದಲ ಕಂತು 450 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು. ಅದನ್ನು ಕಾಯ್ತಿದ್ದೇವೆ ಅಂತ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನೋಡಿ ಬರೋಣ. 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as drought affected area. ಈಗ 101 ಆದಮೇಲೆ ಇನ್ನು ಮಿಕ್ಕಿದೆಲ್ಲ ಏನು? ಮಿಕ್ಕಿದ ತಾಲೂಕು ಆಟೋಮೆಟಿಕ್ಕಾಗಿ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ತಾಲೂಕುಗಳು ಕೂಡ ಡ್ರಾಟ್ ಎಫೆಕ್ಟೆಡ್ ಇದ್ದಾವೆ, ಅವಾಗ ಅದು ಯಾವಾಗ ಡಿಕ್ಲೇರ್ ಮಾಡ್ತೀರಾ ಅಂತ ಕೇಳ್ಬೋದು. ಅದರಲ್ಲಿ ಈ 101ರಲ್ಲಿ ಸಿವಿಯರ್ ಆ್ಯಂಡ್ ಮಾಡ್ರೇಟ್ ಅಂತ 2 ಕ್ಯಾಟಗರಿ ಇದೆ. ಅದು ಲಿಸ್ಟ್ ಎಲ್ಲ ಕೊಡ್ತೀನಿ ನಾನು ನಿಮಗೆ. 89 ತಾಲೂಕಸು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಸ್ ಟು ಬಿ ಡಿಕ್ಲೇರ್ಡ್ ಆ್ಯಸ್ ಡ್ರಾಟ್ ಎಫೆಕ್ಟೆಡ್ 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 13 ತಾಲೂಕಿನಲ್ಲಿ ಮಾಡ್ರೇಟ್ ಇದೆ 12. ಅಂತೂ ಇಂತೂ ಸರ್ಕಾರ 4 ತಿಂಗಳಾದ್ಮೇಲೆ ಬರ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇನೋ ಕನ್ನಡದಲ್ಲಿ ಗಾದೆ ಇದೆ, ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರಂತೆ, ಹಂಗಾಯ್ತು. ನಾನು ಹಿಂದೆನೆ 4 ತಿಂಗಳಿಂದನೇ ಪತ್ರ ಬರೆದಿದ್ದೀನಿ ನಾನು ಸರ್ಕಾರಕ್ಕೆ. ಬರ ಬಂದಿದೆ, ಘೋಷಣೆ ಮಾಡಿ ಎಷ್ಟು ತಾಲೂಕು ಅಂತೇಳಿ ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಪತ್ರನೂ ಕೂಡ ಮುಖ್ಯಮಂತ್ರಿಗೂ ಬರೆದಿದ್ದೀನಿ, ಕಂದಾಯ ಸಚಿವರಿಗೂ ಪತ್ರ ಬರೆದಿದ್ದೀನಿ, ಚೀಫ್ ಸೆಕ್ರೆಟರಿಗೆ 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನು ನೋಡಿಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ. ಮೊದಲಿಗೆ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸಬೇಕು. ಒಂದು ಕಡೆ ಮುಂಗಾರು ಕೈಕೊಟ್ಟು ಬಿಟ್ಟಿದೆ. 176 ತಾಲೂಕುಗಳಲ್ಲಿ ಬರದ ಛಾಯೆ ಇದೆ. ಅದರಲ್ಲಿ 101 ತಾಲೂಕುಗಳು ಬರಪೀಡಿತ ಅನ್ನೋದಾಗಿ ಘೋಷಣೆಯಾಯಿತು. ಒಂದು ಲೆಕ್ಕಾಚಾರ ಏನು ಹೇಳುತ್ತೆ ಅಂತಂದ್ರೆ 30% ಮಳೆಯ ಕೊರತೆಯನ್ನು ನಾವು ಈ ಬಾರಿ ಕಂಡುಕೊಂಡಿದ್ದೀವಿ. 1976ರ ಬಳಿಕ ಅತಿ ಭೀಕರ ಬರಗಾಲ ಇದೆ. 50 ವರ್ಷದ ಹಿಸ್ಟ್ರಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಈ ವರ್ಷ ಬಂದಿರುವಂಥ ಬರಗಾಲ ಬೇರೆ ಯಾವ ವರ್ಷದಲ್ಲೂ ಕೂಡ ಕಂಡುಕೊಂಡಿರಲಿಲ್ಲ. ಯಾಕಂದ್ರೆ ಮುಂಗಾರು ಕೈ ಕೊಡ್ತು ಸ್ವಾಮಿ. 4 ತಿಂಗಳು ಅತಿ ಹೆಚ್ಚು ಮಳೆಯಾದರೆ ನಮ್ಮ ಜಲಾಶಯ, ಕೆರೆ, ಕಟ್ಟೆ, ನಮ್ಮ ಕೃಷಿ ಚಟುವಟಿಕೆಗಳಿಗೆ ಮಳೆ ಬರುತ್ತೆ. ಆದರೆ ಈ ಬಾರಿ ಒಂದು 3 ತಿಂಗಳು ಕಳೆದೇ ಹೋಯ್ತೀನಿ. 1 ತಿಂಗಳಲ್ಲಿ ಎಷ್ಟು ಮಳೆ ಬರ್ಬೋದು? ಬರುತ್ತಾ ಇಲ್ವಾ? ಬಂದರೂ ಕೂಡ ಕೃಷಿ ಚಟುವಟಿಕೆಗೆ ಆಗುತ್ತೆ, ಕೆರೆ ಕಟ್ಟೆ ಎಲ್ಲ ತುಂಬ ಹೋಗ್ಬಿಡುತ್ತೆ ಅನ್ನೋ ಪರಿಸ್ಥಿತಿ ಇಲ್ವೇ ಇಲ್ಲ. ಆತ ಕಾವೇರಿ ವಿಚಾರದಲ್ಲಿ ಮತ್ತೊಂದು ತಲೆನೋವು ನಮಗಿದೆ. ಈಗ ರೈತರಿಗೆ ಬೆಳೆ ವಿಮೆ ಗಡುವನ್ನ ಸರ್ಕಾರ ವಿಸ್ತರಣೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಕೇಳಿದ್ರೆ, ನಮಗೆ 16ನೇ ಹಣಕಾಸು ಆಯೋಗ ಏನು ಶಿಫಾರಸ್ ಮಾಡಿದೆ, ನಮ್ಮ ಪಾಲಿನ ಹಣಗಳು ನಮ್ಗೇನು ಬರಬೇಕು ಎನ್ಡಿಆರ್ಎಫ್ ವತಿಯಿಂದ ಆ ಹಣವನ್ನು ನಮಗೆ ಬಿಡುಗಡೆ ಮಾಡಿ ಅಂತ ಪರಮೇಶ್ವರ್ ಅವರು ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಮುಂದಿಡ್ತಿರೋ ವಿಚಾರ. ಅಂದ್ರೆ ಕೇಂದ್ರದಿಂದ ನಮ್ಗೆ ಹಣ ಬರಲೇಬೇಕು. ಇತ್ತ ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಿದೆ, ಯಾಕಂತಂದ್ರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಕೂಡ ಬರದ ಪರಿಶೀಲನೆ, ಅಧ್ಯಯನ ಎಲ್ಲ ಮಾಡಿದ್ರು, ಸರ್ವೆ ಆಯಿತು. ಹಾಗೆ ನಮ್ಮ ರಾಜ್ಯದಲ್ಲಿರುವಂಥ ವಿಪಕ್ಷ ಕೂಡ ಅವರು ನಿಯೋಗ ಕಟ್ಕೊಂಡು ಅಲ್ಲಿ ಇಲ್ಲಿ ಹೋಗಿ 1-2 ಫೋಟೋ ಎಲ್ಲ ತೊಗೊಂಡು ಬಂದು ಅವರು ಎಲ್ಲ ಸರ್ವೆ ಮಾಡಿದ್ರು. ಆ ಸರ್ವೆ ಡೇಟಾ ಏನು ಹೇಳ್ತೋ ಗೊತ್ತಿಲ್ಲ. ಆದರೆ ಇವತ್ತು BJP ಮುಂದಿಡ್ತಿರೋ ವಿಚಾರ ಏನು ಗೊತ್ತಾ? ಪರಿಹಾರ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ಗ್ಯಾರಂಟಿ ಕೊಟ್ಬಿಟ್ಟು ಪಾಪರ್ ಆಗ್ಬಿಟ್ರು, ಇವರು ಖಜಾನೆ ಖಾಲಿ ಅನ್ನೋದಾಗಿನೇ ಈ ಸರ್ಕಾರದ ವಿರುದ್ಧವಾಗಿಯೇ ಅವರು ಮಾತನಾಡ್ತಿದ್ದಾರೆ. ಯಾಕಂದ್ರೆ ಟೀಕೆ ಮಾಡೋದೇ ವಿಪಕ್ಷಗಳು ಒಂದು ಪ್ರಮುಖ ಅಸ್ತ್ರ ಆಗಿರೋದ್ರಿಂದ ಅದು ಮಾಡ್ತಾರೆ. ಬಟ್ ಕೇಂದ್ರದಿಂದ ನಮಗೆ ಹಣ ಬರಬೇಕಲ್ಲ. ಕಳೆದ ಬಾರಿ ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ವಿ, ಕಾನೂನು ಹೋರಾಟ ಮಾಡಿದ್ವಿ, ನಮ್ಮವರೆಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆಗ ಅಂತೂ ಇಂತೂ ನಮ್ಗೆ ಬರಬೇಕಾಗಿದ್ದ ಹಣ ಬಂತು. ಕಂತಲ್ಲಿ ಕೊಡ್ತಾರೆ ನಮಗೆ. ಯಾಕೆ ಈ ಮಾತು ಬರೋದು ಕೇಳಿದ್ರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇಶದ ಅಭಿವೃದ್ಧಿಗೆ ಮತ್ತು GDP, ನಾವು ಪ್ರತಿ ಎಲ್ಲ ವಿಚಾರದಲ್ಲೂ ಟ್ಯಾಕ್ಸ್ ಕಟ್ತೀವಲ್ಲ, ಆ ಹಣಗಳು ನಮ್ಮ ರಾಜ್ಯದಿಂದ, ಅದರಲ್ಲೂ ನಾವು ಬೆಂಗಳೂರಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತೆ ಟ್ಯಾಕ್ಸಿನ ಹಣ. ನಮ್ಗೆ ರಿಟರ್ನ್ ಬರಲೇಬೇಕು. ಅದು ಇಂಥ ಬರದ ಪರಿಸ್ಥಿತಿಯಲ್ಲಿ
ನಮ್ಮ ಕರ್ನಾಟಕ ಅಂತಂದರೆ ನಾವು ಸಮೃದ್ಧವಾಗಿರುವ ನಾಡು, ಹಚ್ಚ ಹಸಿರಿನ ನಾಡು, ಬೀಡು ಅಂತ ಕರಿತೀವಿ. ಆದರೆ ಇವತ್ತು ಬರಗಾಲದ ಪರಿಸ್ಥಿತಿ ಬಂದಿದೆ. ಬೆಳೆ ವಿಮೆ ಕೊಡಬೇಕು, ಪರಿಹಾರ ಕೊಡಬೇಕು. ಕೃಷಿಕರು ಪಾಪ ಅವರೆಲ್ಲೋ ಸಾಲ ಮಾಡ್ಕೊಂಡು ಬೆಳೆದಿರ್ತಾರೆ. ಕೃಷಿ ಚಟುವಟಿಕೆ ಇವತ್ತು ಅಧೋಗತಿಯ ಪರಿಸ್ಥಿತಿ ಇದೆ. ಒಟ್ಟಿನಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ತಾಲೂಕು ಅನ್ನೋದ ಘೋಷಣೆ ಮಾಡಿದ್ರಲ್ಲಿ ಅದರಲ್ಲೂ ಕೂಡ ಒಂದು 86 ತಾಲೂಕುಗಳನ್ನು ಅತಿ ಸೂಕ್ಷ್ಮ ಮತ್ತು ಸಿವಿಯರ್ ಆಗಿದೆ. ಅಲ್ಲಿ ಪರಿಹಾರ ಬೇಕೇ ಬೇಕು, ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು. ಯಾಕಂತಂದ್ರೆ ಅಲ್ಲಿ ಭೂಮಿನೇ ಒಣಗ್ತಿದೆ. ಪ್ರಾಣಿ ಅವುಗಳಿಗೂ ಕೂಡ ಒಂದು ಕಡೆ ನೀರಿಲ್ಲ, ಮೇವಿಲ್ಲ, ಮೇವಿನ ಸಂಕಷ್ಟ ಬರ್ತಾ ಇದೆ. ಆಲ್ಮೋಸ್ಟ್ ಒಂದು 31 ಪಾಯಿಂಟ್ ಒಂದಿಷ್ಟು ಲೆಕ್ಕಾಚಾರ ನೋಡೋದಾದ್ರೆ 30%ಗಿಂತ ಹೆಚ್ಚಾಗಿ ನಮಗೆ ಈ ಬಾರಿ ಮಳೆಯ ಕೊರತೆಯ ದೊಡ್ಡ ಮಟ್ಟದ ಅಭಾವ ಬಂದಿದೆ. ಆಗ ಘೋಷಣೆಯಂತೂ ಆಯಿತು. ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಪರಿಹಾರದ ಹಣವನ್ನು ಎಷ್ಟು ಬೇಗ ನಮ್ಮ ನಾಡಿನ ರೈತರ ಖಾತೆಗಳಿಗೆ ಇವರು ಜಮಾ ಮಾಡ್ತಾರೆ ಅದರತ್ತ ನೋಡಬೇಕು. ಇವ್ರ ಹತ್ರ ಹಣ ಇದೆಯೋ ಇಲ್ವೋ, ಒಟ್ಟಿನಲ್ಲಿ ರೈತರ ಖಾತೆಗಳಿಗೆ ಹಣ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರನೂ ಕೆಲಸ ಮಾಡಬೇಕು, ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡು ವಿಪಕ್ಷ ಕೂಡ ಮಾಡಬೇಕು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.